ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೆಬೆಲ್ ರಾಮಲಿಂಗಾರೆಡ್ಡಿಗೆ ಇಷ್ಟದ ಖಾತೆ ಸಿಗುತ್ತಾ ಅನ್ನೋದು ಹೀಗಿರುವಂತ ಪ್ರಶ್ನೆ. ಯಾಕೆಂತಂದ್ರೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸಿಎಂ ಹೇಳಿದ್ರು, ಜೊತೆಗೆ ಸುರ್ಜೇವಾಲಾ ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ಇದುವರೆಗೂ ಅವರು ಯಾವುದೇ ಒಂದು ಆಫರ್ಗೂ ಕೂಡ ಒಪ್ಕೊಂಡಿಲ್ಲ. ಸೊ ಹಂಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡೋದಕ್ಕೆ ಹೈಕಮಾಂಡೇ ಒಪ್ಪಿಗೆ ಕೊಟ್ಟು ಬಿಡುತ್ತಾ ಅಂತ. ಯಾಕೆ ಅಂತ ಅಂದ್ರೆ ಅವರನ್ನ ಬಿಡಕ್ಕೆ ಸಾಧ್ಯನೇ ಇಲ್ಲ ಈ ಸಂದರ್ಭದಲ್ಲಿ. ಈಗ ನೆಕ್ಸ್ಟ್ GBA ಎಲೆಕ್ಷನ್ ಕೆಲವೇ ದಿನಗಳಲ್ಲಿ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಆಗು ಹೋಗುಗಳ ಬಗ್ಗೆ ಅವರಷ್ಟು ಸ್ಪಷ್ಟವಾಗಿ ಗೊತ್ತಿರುವಂತ ಇನ್ನೊಬ್ಬ ನಾಯಕ ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲ ಅಂತ ಅನ್ಸುತ್ತೆ. ಸೊ ಅಂಥವ್ರನ್ನ ಬಿಟ್ರೆ ಬಹಳ ಕಷ್ಟ ಆಗ್ಬೋದು GBA ಎಲೆಕ್ಷನ್. ಸೊ ಹಂಗಾಗಿನೇ ಅವರನ್ನ ಮನವೊಲಿಸಿ ಆದಷ್ಟು ಸಚಿವರಾಗಿರುವಂತೆಯೇ ನೋಡ್ಕೊಳ್ತಾರೆ. ಬಟ್ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖ್ಯಾತೆ ತೆಗೆದಿರೋದು ಈಗ ರಾಮಲಿಂಗಾರೆಡ್ಡಿ ಅವರು. ಸೊ ಹಂಗಾಗಿ ಅವರಂತೂ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಹಂಗಾಗಿನೇ ಹೈಕಮಾಂಡೇ ಏನಾದರೂ ದೊಡ್ಡ ಮನಸ್ಸು ಮಾಡ್ಬಿಡುತ್ತಾ? ಸುರ್ಜೇವಾಲಾ CM DK ಶಿವಕುಮಾರ್ ನಿರ್ಧಾರ ಏನಾಗಿರುತ್ತೆ? ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ CM DKಶಿ ನಿಲುವು ಪ್ರಕಟ ಆಗುತ್ತೆ. ರಾಮಲಿಂಗಾರೆಡ್ಡಿ ಕರೆಸಿಕೊಂಡ ಉಸ್ತುವಾರಿ ಸುರ್ಜೇವಾಲಾ. ನೋಡಿ, ರಾಮಲಿಂಗಾರೆಡ್ಡಿ ಅವರನ್ನ ಈಗ ಉಸ್ತುವಾರಿ ಸುರ್ಜೇವಾಲಾ ಅವರು ಕರೆಸ್ಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಭೇಟಿ ಬಳಿಕ ಸುರ್ಜೇವಾಲಾ ಭೇಟಿಗೆ ಬಂದಿದ್ದಾರೆ ರಾಮಲಿಂಗಾರೆಡ್ಡಿ. CM DKಶಿ ಜೊತೆ ಚರ್ಚೆ ಮಾಡಿ ರಾಮಲಿಂಗಾರೆಡ್ಡಿಗೆ ಬೋಲಾವ್ ಕೊಟ್ಟಿರೋದು. ಖಾತೆ ಹಂಚಿಕೆ ಬಗ್ಗೆ ಅಂತಿಮ ನಿರ್ಧಾರ ತಿಳಿಸಲಿದ್ದಾರೆ ಸುರ್ಜೇವಾಲಾ ಭೇಟಿ ಬಳಿಕ ರಾಮಲಿಂಗಾರೆಡ್ಡಿ ನಿರ್ಧಾರ ಫೈನಲ್ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫೈನಲ್ ಡಿಸಿಷನ್ ಅಂತೂ ಹೊರಬೀಳುತ್ತೆ. ಯಾಕೆ ಇಷ್ಟೊಂದು ಗೊಂದಲ ಸೃಷ್ಟಿಯಾಗಿರೋದು ಅಂದರೆ 2023ರಲ್ಲೇ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು. ಆಗಲೇ ನಾನೇನು ಸಚಿವ ಸ್ಥಾನ ಕೇಳಿರಲಿಲ್ಲ. ಆವಾಗ CM ಸಿದ್ದರಾಮಯ್ಯನವರು ಇದ್ದರು. ಅವರೇ ಕರೆದು ನನಗೆ ನಗರಾಭಿವೃದ್ಧಿ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ನೀವೇ ನೋಡ್ಕೊಳ್ಳಿ ಅಂತ ಹೇಳಿದರು. ಬೇರೆ ಕಾರಣಗಳಿಗಾಗಿ DK ಶಿವಕುಮಾರ್ ಅವ್ರ ಕೈಗೋಯ್ತು. ನನ್ನ ಸ್ನೇಹಿತನೇ ಅಲ್ವಾ ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ. ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನನಗೆ ಆ ಖಾತೆ ಕೊಡ್ತೀನಿ ಅಂತ ಈ ಹಿಂದೆನೇ ಮಾತು ಕೊಟ್ಟಿದ್ರು, ಕೊಡಲಿಲ್ಲ. ಹಾಗಾಗಿ ನನಗೆ ಮನಸ್ಸಿಲ್ಲದೆ ಬೇರೆ ಖಾತೆಯನ್ನು ನಾನು ನಿರ್ವಹಿಸುವುದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಈಗ ರಾಮಲಿಂಗಾರೆಡ್ಡಿ ಅವರು ಏನು ಮಾಡ್ತಾರೆ? ಈಗ ರಾಹುಲ್ ಗಾಂಧಿ ಅವರು ನಿನ್ನೆ ಒಂದಂತೂ ಸ್ಪಷ್ಟವಾಗಿ ಹೇಳಿದಾರಂತೆ DK ಶಿವಕುಮಾರ್ ಅವ್ರ ಮುಂದೆ. ಅವರು ಹಿರಿಯ ನಾಯಕರಿದ್ದಾರೆ, ಮನವೊಲಿಸಿ ಆದಷ್ಟು. ಈಗಾಗಲೇ ಖಾತೆ ಹಂಚಿಕೆ ಆಗಿಬಿಟ್ಟಿದೆ, ಈಗ ಒಬ್ಬರಿಂದ ವಾಪಸ್ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಂಗಾಗಿ ಆದಷ್ಟು ಇವರನ್ನ ಮನವೊಲಿಸಿ. ಹಿರಿಯ ನಾಯಕರು ಪಕ್ಷಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಹಂಗಾಗಿ ಅವರನ್ನ ಬಿಟ್ಟು ಕೊಡಬೇಡಿ. ಜೊತೆಗೆ ಎಲ್ಲ ಹಿರಿಯ ನಾಯಕರು ಹೋಗಿ ಅವರನ್ನ ಮನವೊಲಿಸಿ ಅಂತ ಹೇಳಿದ್ರಂತೆ. ಇದ್ರ ಜೊತೆಗೆ ಇನ್ನೊಂದು ಮಾತು, ಅಕಸ್ಮಾತ್ ಆಗಿ ಅವರು ಒಪ್ಪಲಿಲ್ಲ ಅಂತ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ರಾಜೀನಾಮೆಯನ್ನು ಅಂಗೀಕರಿಸಿ ಅನ್ನೋ ಮಾತನ್ನು ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ. ಸೊ ಹಂಗಾಗಿ ಇವತ್ತು ಎರಡರಲ್ಲೂ ಒಂದು ತೀರ್ಮಾನ ಅಂತೂ ಆಗೇ ಆಗುತ್ತೆ. ಈಗ DK ಶಿವಕುಮಾರ್ ಮತ್ತು ಇಷ್ಟೊತ್ತು ಟೈಮ್ ತಗೊಂಡಿದ್ರು DK ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅವರು ಇಬ್ರು ಕೂಡ ಮಾತುಕತೆ ನಡೆಸಿ ಒಂದು ತೀರ್ಮಾನಕ್ಕೆ ಬರ್ತೀವಿ, ಆಮೇಲೆ ನಿಮ್ಮನ್ನು ಕರೆಸ್ಕೊಳ್ತೀವಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರಿಗೆ ಸುರ್ಜೇವಾಲಾ ಅವರು ಹೇಳಿದ್ರು. ಸೊ ಅದೇ ರೀತಿಯಲ್ಲಿ ಈಗ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಕರೆಸ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಸಿಹಿ ಸಿಗುತ್ತಾ ಇಲ್ಲ ಕಹಿ ಸಿಗುತ್ತಾ? ಇದು ಈಗಿರುವಂತ ಪ್ರಶ್ನೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯು ಕೂಡ ಲಭ್ಯವಾಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನೇ ಕೊಡ್ತಾರಾ ರಾಮಲಿಂಗಾರೆಡ್ಡಿ ಅವರಿಗೆ? ಇಲ್ಲ ನೀವು ಜಲಸಂಪನ್ಮೂಲ ಸಚಿವರಾಗಿನೇ, ಜಲಸಂಪನ್ಮೂಲ ಇಲಾಖೆ ಸಚಿವರಾಗಿನೇ ಕಾರ್ಯನಿರ್ವಹಿಸಿ ಅಂತ ಹೇಳಿ ಕಳಿಸ್ತಾರಾ? ಕಾದ್ ನೋಡ್ಬೇಕು. ಬಟ್ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಕೊಳ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ಜಾನಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ಜಾನಿ, ಏನ್ ನಡೀತಾ ಇದೆ ಈಗ? ಫೈನಲಿ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಕರೆಸ್ಕೊಂಡಿದ್ದಾರಂತೆ, ಏನಾಗಬಹುದು? ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಿಸಿದಂತೆ ಅಸಮಾಧಾನಗೊಂಡು ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು.
ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟ ಬಳಿಕ ನಿನ್ನೆ ರಾತ್ರಿ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಸಹ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ರು. ಇದು ಹೈಕಮಾಂಡ್ನ ನಿರ್ಧಾರ, ಹೀಗಾಗಿ ಸದ್ಯಕ್ಕೆ ನೀವು ಯಾವುದೇ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ, ರಾಜೀನಾಮೆಯನ್ನು ವಾಪಸ್ ಪಡೀರಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ರಾಮಲಿಂಗಾರೆಡ್ಡಿ ಅವರು ಇಲ್ಲವೇ ಇಲ್ಲ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕೇ ಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದುಕೊಂಡು ಕೂತಿರೋ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ಮಾಡಿ ಮುಂದಿನ ತೀರ್ಮಾನವನ್ನು ಮಾಡೋಣ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲೇ ಇವತ್ತು ಬೆಳಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಖಾಸಗಿ ಹೋಟೆಲ್ಗೆ ಕರೆಸಿಕೊಂಡು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿರುವಂಥದ್ದು. ನಿಮ್ಮ ರಾಜೀನಾಮೆಯನ್ನು ನಾವು ಯಾವುದೇ ಕಾರಣಕ್ಕೂ ಸಹ ಅಂಗೀಕರಿಸಿಲ್ಲ, ನಿಮ್ಮ ಅನುಭವ ಮತ್ತು ಹಿರಿತನ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಅಗತ್ಯವಾಗಿರೋ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ನಾವು ನಿಮ್ಮ ರಾಜೀನಾಮೆಯನ್ನು ತೆಗೆದುಕೊಳ್ಳಲ್ಲ ಅಂತೇಳಿ ಸ್ಪಷ್ಟವಾಗಿ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಹೇಳಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ಸಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಸುರ್ಜೇವಾಲಾ ಅವ್ರಿಗೂ ಸಹ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನಾನು ಯಾವುದೇ ರೀತಿಯಂಥ ಖಾತೆಗಳನ್ನು ಸಹ ಕೇಳಿದ್ದಿಲ್ಲ, ಸಚಿವ ಸ್ಥಾನವನ್ನು ಸಹ ಕೇಳಿದ್ದಿಲ್ಲ. ಆದರೆ ನಿಯೋಜಿತ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ನಿವಾಸದಲ್ಲಿ ಭೇಟಿ ಆದಂಥ ಸಂದರ್ಭದಲ್ಲಿ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ಕೊಡ್ತೀವಿ, ಇವೆಲ್ಲ ಅಭಿವೃದ್ಧಿ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ, ಬೆಂಗಳೂರು ಅಭಿವೃದ್ಧಿಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಒಂದು ಭರವಸೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರು. ಅವರು ಹುಟ್ಟಿಸಿದಂಥ ಆಸೆ ಹಿನ್ನೆಲೆಯಲ್ಲೇ ನಾನು ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟನ್ನು ಹಿಡಿದುಕೊಂಡು ಕೂತಿರುವಂಥದ್ದು. ನೀವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸುರ್ಜೇವಾಲಾ ಅವರ ಮುಂದೆ ಮಾಹಿತಿಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರು ಸಹ ರಾಮಲಿಂಗಾರೆಡ್ಡಿ ಅವರ ಭೇಟಿಯ ಬಳಿಕ ಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನು ಸಹ ಕರೆಸಿಕೊಂಡು ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನು ಸಹ ಮಾಡಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಕಡೆ ಸುರ್ಜೇವಾಲಾ ಅವರು ಜಲಸಂಪನ್ಮೂಲ ಖಾತೆಯ ಜೊತೆಗೂ ಸಹ ಪರ್ಯಾಯವಾಗಿ ಇನ್ನೊಂದು ಖಾತೆಯನ್ನು ಕೊಡೋದ್ರ ಜೊತೆಗೂ ಸಹ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡರಿಗೆ ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಹಂಚಿಕೆ ಮಾಡಲಾಗಿರುವಂಥದ್ದು. ಒಂದು ಕಡೆ ಅವರನ್ನು ಸಹ ಮನವೊಲಿಸಿ ಆ ಖಾತೆಯನ್ನು ರಾಮಲಿಂಗಾರೆಡ್ಡಿಗೆ ಕೊಡೋದ್ರ ಬಗ್ಗೆನೂ ಸಹ ಚಿಂತನೆಯನ್ನು ನಡೀತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ರಾಜೀನಾಮೆಯ ಪ್ರಹಸನಕ್ಕೆ ಇವತ್ತು ಸಂಜೆಯ ವೇಳೆಗೆ ತೆರೆ ಬೀಳುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ಸಹ ಹೇಳಿರುವಂಥದ್ದು, ಡಿ ಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅವರು ಚರ್ಚೆ ಆದ ಬಳಿಕ ನನ್ನನ್ನು ಕರೆಸ್ತಾರೆ, ಆ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದಂಥ ನಿರ್ಧಾರ ಸಿಗುತ್ತೆ ಅಂತ ಹೇಳಿ ಈಗಾಗಲೇ ಹೇಳಿರುವ ಹಿನ್ನೆಲೆಯಲ್ಲೇ ಇದೀಗ ಮತ್ತೊಂದು ಸುತ್ತಿನ ಮಾತುಕತೆ ನಡೀತಾ ಇರುವಂಥದ್ದು. ಸುರ್ಜೇವಾಲಾ ಅವರು ಕೃಷ್ಣ ಬೈರೇಗೌಡ ಮತ್ತು ರಾಮಲಿಂಗಾರೆಡ್ಡಿ ಅವರ ಜೊತೆಗೂ ಸಹ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಯಾರಿಗೆ ಸಿಗುತ್ತೆ, ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನಕ್ಕೆ ಇವತ್ತು ಸಂಜೆ ತೆರೆ ಬೀಳುತ್ತಾ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.